ಬಾಗಲಕೋಟೆ ಜಿಲ್ಲೆ ಶ್ರೀಬಸವೇಶ್ವರ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ದಿನಾಂಕ ಸೆಪ್ಟೆಂಬರ್ 24, 2024 ರಂದು ಮುಂಜಾನೆ 10 ಗಂಟೆಗೆ ಹುನಗುಂದ ಪಟ್ಟಣದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗುವ 2023 ರಿಂದ 24ನೇ ಸಾಲಿನ 22ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 20, 2024 ರಂದು ಸಾಯಂಕಾಲ 5 ಗಂಟೆಗೆ ಸಂಘದ ಅಧ್ಯಕ್ಷರಾದ ಬಸವರಾಜಜಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶಿದ್ರಾಮೇಶ ಎಸ್ ಮೂಲಿಮನಿರ ಉಪಸ್ಥಿತಿಯಲ್ಲಿ ಸಂಘದ ಕಾರ್ಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಸಂಘದ ಅಧ್ಯಕ್ಷ ಬಸವರಾಜ ಹೊಸರರು ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್.ಸಿ. ಚಳಗೇರಿಯರು ಮಾತನಾಡಿ, ಸಂಘದಲ್ಲಿ ಪ್ರಸಕ್ತ ಸಾಲಿನಲ್ಲಿ 12,805 ಸದಸ್ಯರಿದ್ದು ಷೇರು ಬಂಡವಾಳವು 3,88,75,100 ರೂಪಾಯಿಗಳು, ಠೇವುಗಳು 86,51,15,698.62 ರೂಪಾಯಿಗಳು, ದುಡಿಯುವ ಬಂಡವಾಳವು 111,38,73,082 ರೂಪಾಯಿಗಳು, ಸಾಲಗಳು ಮತ್ತು ಮುಂಗಡಗಳು ದಿನಾಂಕ ಮಾರ್ಚ್ 31, 2024 ಇದ್ದಂತೆ ಬಾಕಿ ರಕಮು ಒಟ್ಟು 79,05,58,774 ರೂಪಾಯಿಗಳು ಹಾಗೂ ಪ್ರಸಕ್ತ ಸಾಲಿನಲ್ಲಿ ಲಾಭ ವಿಭಾಗಣೆಯು 98,71,071.46 ರೂಪಾಯಿಗಳಾಗಿರುತ್ತದೆ ಎಂದು ಸಂಘದ ಸರ್ವ ಸದಸ್ಯರಿಗೆ ಮಾಧ್ಯಮ ಪ್ರಕಟಣೆಯ ಮುಖಾಂತರ ಮಾಹಿತಿ ನೀಡಿದರು. ನಂತರ ಈ ಒಂದು ಸಭೆಯಲ್ಲಿ ಸಂಘದ ಸದಸ್ಯರ ಹಾಗೂ ನಿರ್ದೇಶಕರ ಮಕ್ಕಳಲ್ಲಿ SSLC ಮತ್ತು ದ್ವಿತೀಯ PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದಿಂದ ಸತ್ಕರಿಸಲಾಗುತ್ತದೆ ಎಂದು ಮಾಹಿತಿ ನೀಡುತ್ತಾ ಸಂಘದ ಸರ್ವ ಸದಸ್ಯರು ತಪ್ಪದೇ ಈ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಸಂಗಣ್ಣೆಂ ಹೊನ್ನಳ್ಳಿ, ಸೋಮಶೇಖರ್ ಎಸ್ ತೋಟಗೇರ, ಸಂಗಪ್ಪ ಬಿಹೂಲಗೇರಿ, ಹಿರೇಣ್ಯಪ್ಪ ಎಸಾಲೂರ, ನಿಂಗಪ್ಪ ಬಿಲೋಕಾಪೂರರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುನಗುಂದ ಸನ್ 23-24ನೇ ಸಾಲಿನ 22ನೇ ಸಂಘದ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 24/9/2024 ರಂದು ಮಂಗಳವಾರ ದಿವಸ ಮುಂಜಾನೆ 10 ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ತಾಲೂಕು ಪಂಚಾಯತ್ ಹತ್ರ ಹುನಗುಂದದಲ್ಲಿ ಕರೆಯಾಗಿದೆ. ಎಲ್ಲ ಸಾಮಾನ್ಯ ಸದಸ್ಯರು ಸದರಿ ಸಭೆಗೆ ಹಾಜರಿರಬೇಕಾಗಿ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಂದಿನ ಮಹಾಸಭೆಯಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ PUC ವಿಭಾಗದಿಂದ ಪ್ರತಿ ವಿಭಾಗದಿಂದ 3 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. SSLC 3 ಜನ ವಿದ್ಯಾರ್ಥಿಗಳಿಗೂ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಅಂಥ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡಿ ಅಂದಿನ ಸಭೆಗೆ ಅವ್ರನ್ನ ಸನ್ಮಾನಿಸುತ್ತೇವೆ. ಹಾಗೂ ನಮ್ಮ ಸಂಘದಲ್ಲಿ ಒಟ್ಟು 12,805 ಸದಸ್ಯರಿದ್ದು 3,88,75,100 ಶೇರ್ ಅಮೌಂಟ್ ಇರುತ್ತದೆ. 31/3/2024ಕ್ಕೆ 86,51,15,698 ಠೇವುಗಳಿದ್ದು 79,05,58,774 ಸಾಲ ಹೊಂದಿದ್ದು ಈ ವರ್ಷ 98,71,071 ಲಾಭವಾಗಿರುತ್ತದೆ. 111,38,73,082 ದುಡಿಬಂಡಳಿದ್ದು ಇದೆಲ್ಲವನ್ನು ಸಾಧಿಸಿದ ಎಲ್ಲ ಆಡಳಿತ ಮಂಡಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮತ್ತೊಮ್ಮೆ ವಂದಿಸ್ತಾರೆ. ಇದು ಪ್ರತಿಭಾ ಪುರಸ್ಕಾರ ನಿಮ್ಮ ಬ್ಯಾಂಕಿನ ಸದಸ್ಯರಿಗೆ ಅಷ್ಟೇ? ಸದಸ್ಯರ ಮಕ್ಕಳಿಗೆ ಅಷ್ಟೇ. ಮತ್ತು ಯಾರು ನಿಮ್ಮ ನಿರ್ದೇಶಕರ ಮಕ್ಕಳಿಗೂ ಐತೆ? ಸದಸ್ಯರಿದ್ರೆ ಯಾರೇ ಇರಲಿ ಸರ್, ಬ್ಯಾಂಕಿನ ನಮ್ಮ ಸಂಘದ ಸದಸ್ಯರು ಇರಬೇಕು. ಸದಸ್ಯರ ಮಕ್ಕಳಿಗೆ ನಮ್ಮ ಸದಸ್ಯರು ಏನದ ನಮ್ಮ ಇಲ್ಲಿವರೆಗೂ ಅವ್ರ ಮಕ್ಕಳು ಬೇಕಾದ್ರೆ ಇದ್ರು ಅವ್ರಿಗೆ ಡೈರೆಕ್ಟರ್ ಮಕ್ಕಳಿರಲಿ, ಸ್ಟಾಫಿನ ಮಕ್ಕಳಿರಲಿ, ಹೊರಗೆ ಒಟ್ಟು ಹಂಗೇನಿಲ್ಲ, ಸದಸ್ಯರು. ಈಗ ವಿಶೇಷ ಆಹ್ವಾನಿತರು ಯಾರು ಕರೆಸ್ತೀರೇನು ಇದಕ್ಕೆ? ಇಲ್ಲ, ವಾರ್ಷಿಕ ಮಹಾಸಭೆಯಲ್ಲಿ ಅಂತ ಸರ್ವ ಸದಸ್ಯರೇನ ಬರ್ತಾರಲ್ಲ ಅವರೇ ವಿಶೇಷ ವ್ಯಕ್ತಿಗಳು. ಸರ್ವ ಸದಸ್ಯರು ನಮ್ಮ ಬ್ಯಾಂಕಿನ ಸದಸ್ಯರೇ ಮಾಲೀಕರು, ಅವರೇ ನಮ್ಮ ವಿಶೇಷ ಆಹ್ವಾನಿತರು. ಬೆಳಗ್ಗೆ ಎಷ್ಟು ಗಂಟೆಗೆ ಐತೆ ಅಂತಂದ್ರೆ? ಬೆಳಗ್ಗೆ 10 ಗಂಟೆಗೆ ಸರ್, ಸಂಗಮೇಶ್ವರ ಕಲ್ಯಾಣ ಮಂಟಪ ತಾಲೂಕು ಪಂಚಾಯತಿ ಹತ್ತಿರ ಹುನಗುಂದದಲ್ಲಿ. ಎಲ್ಲರೂ ಬಂದು ಹಾಜರಾಗಬೇಕಂತ ಎಲ್ಲ ಸದಸ್ಯರಲ್ಲಿ ವಿನಂತಿ ಕೇಳ್ಕೊಳ್ತೀವಿ.